ಸದ್ಯಕ್ಕೆ ನಿಮಗೆ ಗಡ್ಡ ಮೀಸೆ ಬಂದಿವೆ ಅಂತಂದರೆ ನೀವೇನು ದೊಡ್ಡ ಗಂಡಸು ಅಂದಂಗಲ್ಲ. ಯಾವಾಗ ನಿಮ್ಮಲ್ಲಿ ರೆಸ್ಪಾನ್ಸಿಬಿಲಿಟಿಗಳನ್ನು ನಿಭಾಯಿಸುವ ತಾಕತ್ತು ಬರುತ್ತೋ ಆವತ್ತೇ ನೀವು ನಿಜವಾದ ಗಂಡಸು ಅಂದಂಗೆ. ಬಹಳಷ್ಟು ಜನ ಸ್ವಲ್ಪ ಯೌವನ ಬರ್ತಾ ಇದ್ದಂತೆ, ಗಡ್ಡ ಮೀಸೆ ಬರ್ತಾ ಇದ್ದಂತೆ ತಮ್ಮನ್ನು ತಾವು ದೊಡ್ಡ ಗಂಡಸು ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಒಳಗಡೆಯಿಂದ ಇವರು ಇನ್ನೂ ಚೈಲ್ಡ್ ಆಗಿರ್ತಾರೆ, ಮಗುವಾಗಿರ್ತಾರೆ. ಒಂದು ವೇಳೆ ನೀವೇನಾದರೂ ಗಂಡಸಾಗಬೇಕಪ್ಪ ಅಂತ ಅಂದ್ಕೊಂಡಿದ್ರೆ ಮೊದಲು ನಿಮ್ಮೊಳಗಿರುವ ಮಗುವನ್ನು ಸಾಯಿಸಿ. ಕಿಲ್ ಅ ಚೈಲ್ಡ್ ಇನ್ಸೈಡ್ ಯು. ಒಂದು ವೇಳೆ ನೀವು ನಿಮ್ಮ ಲೈಫಲ್ಲಿ ಒಬ್ಬ ರಿಯಲ್ ಪುರುಷನಾಗಬೇಕು, ಹೈ ವ್ಯಾಲ್ಯೂ ಮ್ಯಾನ್ ಆಗಬೇಕು, ರಿಚ್ ಆಗಬೇಕು, ಸಕ್ಸಸ್ಫುಲ್ ಆಗಬೇಕು, ಜೊತೆಗೆ ನಿಮ್ಮ ಎಲ್ಲ ಕನಸುಗಳನ್ನು ನನಸಾಗಿಸಿಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲು ನೀವು ಫೇಕ್ ಪ್ಲೀಸರ್ಗಳನ್ನು ಫಾಲೋ ಮಾಡೋದನ್ನು ನಿಲ್ಲಿಸಿ. ಈ ಫೇಕ್ ಪ್ಲೀಸರ್ಗಳಿಂದಲೇ ನೀವು ನಿಮ್ಮ ಲೈಫಲ್ಲಿ ಲೂಸರ್ಗಳಾಗ್ತಾ ಇದ್ದೀರಾ. ಈ ಸುಳ್ಳು ಸುಖಗಳು ನಿಮ್ಮನ್ನು ಸರ್ವನಾಶ ಮಾಡ್ತವೆ. ಅದಕ್ಕಾಗಿ ನೀವು ಈ ಕ್ಷಣದಿಂದಲೇ ಈ 7 ಫೇಕ್ ಪ್ಲೀಸರ್ಗಳನ್ನು ಫಾಲೋ ಮಾಡೋದನ್ನು ನಿಲ್ಲಿಸಿ. ನಂಬರ್ 1, ಫೇಕ್ ಕನೆಕ್ಷನ್ಸ್. ನೀವು ನಿಮ್ಮ ಲೈಫಲ್ಲಿರುವ ಎಲ್ಲ ಫೇಕ್ ಕನೆಕ್ಷನ್ಸ್ಗಳನ್ನು ಫೈಂಡ್ ಔಟ್ ಮಾಡಿ ಮತ್ತು ಅವುಗಳನ್ನು ಕಟ್ ಮಾಡ್ಕೊಳ್ಳಿ. ಸುಳ್ಳು ಸಂಬಂಧಗಳಿಂದ ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕಪ್ಪ ಅಂತಂದರೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಟ್ಟಿ ಸಂಬಂಧಗಳನ್ನು ಬೆಳೆಸಬೇಕು. ರಿಯಲ್ ಫ್ರೆಂಡ್ಶಿಪ್ಗಳನ್ನು ಮತ್ತು ರಿಯಲ್ ರಿಲೇಷನ್ಶಿಪ್ಗಳನ್ನು, ರಿಯಲ್ ನೆಟ್ವರ್ಕನ್ನು ಬೆಳೆಸಬೇಕು. ಗೊಳ್ಳು ಸಂಬಂಧಗಳಿಂದ, ಗೊಳ್ಳು ಗೆಳೆಯರಿಂದ ನಿಮಗೆ ಯಾವುದೇ ಲಾಭ ಆಗಲ್ಲ. ಈ ಫೇಕ್ ಕನೆಕ್ಷನ್ಸ್ಗಳಿಂದ ಟೆಂಪ್ರರಿ ನಿಮಗೆ ಎಕ್ಸೈಟ್ಮೆಂಟ್ ಸಿಗಬಹುದು, ಸ್ವಲ್ಪ ಟೈಮ್ ಪಾಸ್ ಆಗಬಹುದು, ಆದರೆ ಲಾಂಗ್ ಟರ್ಮ್ನಲ್ಲಿ ಇವು ನಿಮಗೆ ದೊಡ್ಡ ಹಾನಿಯನ್ನು ಮಾಡ್ತವೆ. ಅದಕ್ಕಾಗಿ ಫೇಕ್ ಕನೆಕ್ಷನ್ಸ್ಗಳಿಂದ ಮೊದಲು ಹೊರಗೆ ಬನ್ನಿ. ನೀವು ಈ ಸೋಷಿಯಲ್ ಮೀಡಿಯಾದ ಫ್ರೆಂಡ್ಸ್ಗಳನ್ನು ಜಾಸ್ತಿ ಸೀರಿಯಸ್ ಆಗಿ ತೆಗೆದುಕೊಳ್ಳಕ್ಕೆ ಹೋಗ್ಬೇಡಿ. ಫೇಸ್ಬುಕ್ ಫ್ರೆಂಡ್ಸ್ಗಳನ್ನೇ ರಿಯಲ್ ಫ್ರೆಂಡ್ಸು ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಆನ್ಲೈನಲ್ಲಿ ಸಿಕ್ಕಿರೋ ಫ್ರೆಂಡ್ಸ್ಗಳನ್ನು, ಡೇಟಿಂಗ್ ಆ್ಯಪಲ್ಲಿ ಸಿಕ್ಕಿರೋರನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಅವರೆಲ್ಲರೂ ಕೂಡ ಟೈಮ್ ಪಾಸ್ ಆಗಿರ್ತಾರೆ ಮತ್ತು ಕಿತ್ತೋದವರಾಗಿರ್ತಾರೆ. ಸೊ ತಮ್ಮ ಲೈಫನ್ನು ಕೂಡ ಹಳ್ಳ ಹಿಡ್ಸ್ಕೊಂಡ್ಬಿಟ್ಟಿರ್ತಾರೆ, ಇನ್ನು ಬೇರೆಯವರ ಲೈಫನ್ನು ಹಳ್ಳ ಹಿಡ್ಸೋಕೆ ಕಾಯ್ತಾ ಇರ್ತಾರೆ. ಇನ್ನು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ದಲ್ಲಿ, ಫೇಸ್ಬುಕ್ದಲ್ಲಿ, ಯೂಟ್ಯೂಬ್ದಲ್ಲಿ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಫಾಲೋವರ್ಸ್ಗಳಿದ್ದಾರೆ, ಇದನ್ನು ಕೂಡ ಕೇರ್ ಮಾಡೋಕ್ಕೆ ಹೋಗ್ಬಿಡಿ. ನಿಮಗಲ್ಲಿ ಲಕ್ಷಾಂತರ ಫಾಲೋವರ್ಸ್ಗಳಿದ್ದಾರೆ ಅಂತಂದರೆ ನಿಮ್ಮ ಲೈಫಲ್ಲಿ ಏನು ದೊಡ್ಡ ವ್ಯಾಲ್ಯೂ ಆ್ಯಡ್ ಆಗಲ್ಲ. ಫ್ರೆಂಡ್ಶಿಪ್ ಡೇ ದಿನ ನಿಮ್ಮ ಕೈ ಮೇಲೆ ಎಷ್ಟು ಬ್ಯಾಂಡ್ಸ್ಗಳಿರ್ತವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕಷ್ಟ ಬಂದಾಗ ನಿಮ್ಮ ಹೆಗಲ ಮೇಲೆ ಎಷ್ಟು ಕೈಗಳಿರ್ತವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಆನ್ಲೈನ್ ಫ್ರೆಂಡ್ಸ್ಗಳು ಯಾರೂ ಕೂಡ ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮನ್ನು ಸೇವ್ ಮಾಡೋಕ್ಕೆ ಓಡೋಡಿ ಬರಲ್ಲ. ಅದಕ್ಕಾಗಿ ನೀವು ರಿಯಲ್ ಲೈಫಲ್ಲಿ ರಿಯಲ್ ಕನೆಕ್ಷನ್ಗಳನ್ನು ಬಿಲ್ಡ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿ. ನಿಮಗೆ ಕಡಿಮೆ ಜನ ಫ್ರೆಂಡ್ಸ್ ಇದ್ದರೂ ಕೂಡ ನಡೆಯುತ್ತೆ, ಆದರೆ ಅವರೆಲ್ಲರೂ ಕೂಡ ರಿಯಲ್ ಆಗಿರಬೇಕು ಮತ್ತು ಖತರ್ನಾಕ್ ಆಗಿರಬೇಕು. ಲಿಂಕ್ಡ್ಇನ್ನಲ್ಲಿ ನಿಮಗೆ ಫಾಲೋ ಫಾರ್ ಫಾಲೋ, ಕನೆಕ್ಷನ್ ಫಾರ್ ಕನೆಕ್ಷನ್ ಮಾಡ್ಕೊಂಡ್ಬಿಟ್ಟು ನೆಟ್ವರ್ಕಿಂಗ್ ಬೆಳೆಸೋದ್ರಿಂದ ಯಾವುದೇ ಲಾಭ ಆಗಲ್ಲ. ಲಿಂಕ್ಡ್ಇನ್ ಒಂದು ಸಿಂಪಿಂಗ್ ಸೈಟ್ ಆಗಿದೆ, ಸಿಂಪ್ಗಳ ಕೊಚ್ಚೆಯಾಗಿದೆ. ಅದಕ್ಕಾಗಿ ಲಿಂಕ್ಡ್ಇನ್ನನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ನಂಬರ್ 2, ಫೇಕ್ ಸೆಕ್ಸ್. ಒಂದು ವೇಳೆ ನೀವೇನಾದರೂ ಪೋರ್ನ್ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಇದನ್ನು ನೋಡೋದನ್ನು ಮೊದಲು ನಿಲ್ಲಿಸಿ. ಇದು ನಿಜವಾದ ಸೆಕ್ಸ್ ಅಲ್ಲ, ಇದೊಂದು ಫೇಕ್ ಸೆಕ್ಸ್ ಆಗಿದೆ. ಪೋರ್ನ್ ಈಸ್ ಅ ಫ್ಯಾಂಟಸಿ, ಇದು ಸ್ಕ್ರಿಪ್ಟೆಡ್ ಆಗಿರುತ್ತೆ. ಸೊ ಇದೊಂದು ದೊಡ್ಡ ಬಿಸ್ನೆಸ್ ಆಗಿದೆ. ಸೊ ಅವರ ಬಿಸ್ನೆಸ್ಗಾಗಿ ದುಡ್ಡು ಮಾಡೋದಕ್ಕಾಗಿ ನಿಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ. ಇದು ನಿಮ್ಮನ್ನು ದುರ್ಬಲನನ್ನಾಗಿಸುತ್ತೆ. ಅಶ್ಲೀಲ ವಿಡಿಯೋಗಳನ್ನು ನೋಡೋದ್ರಿಂದ ನೀವು ಹಂತ ಹಂತವಾಗಿ ಹಾಳಾಗ್ತೀರಾ. ಮೊದಲಿಗೆ ನಿಮ್ಮ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ, ಅದಾದ ನಂತರ ಎಮೋಷ್ನಲ್ ಹೆಲ್ತ್ ಹಾಳಾಗುತ್ತೆ, ಅದಾದ ನಂತರ ನೀವು ಇದಕ್ಕೆ ಅಡಿಕ್ಟ್ ಆದರೆ ನಿಮ್ಮ ಫಿಸಿಕಲ್ ಹೆಲ್ತ್ ಕೂಡ ಹಾಳಾಗುತ್ತೆ. ಸೊ ಇಂತಹ ಅಶ್ಲೀಲ ವಿಡಿಯೋಗಳನ್ನು ನೋಡೋದ್ರಿಂದ ನೀವು ನಿಮ್ಮ ಲೈಫಲ್ಲಿ ಭಿಕಾರಿಗಳಾಗ್ತೀರಾ. ಮೆಂಟಲಿ, ಫೈನಾನ್ಷಿಯಲಿ, ಎಮೋಷ್ನಲಿ ಡೆಸ್ಟ್ರಾಯ್ ಆಗ್ತೀರಾ. ಅದಕ್ಕಾಗಿ ಈ ಪೋರ್ನ್ ಅನ್ನೋ ಫೇಕ್ ಪ್ಲೀಸರ್ನಿಂದ ದೂರ ಇರಿ, ಇದನ್ನು ಬಿಟ್ಟುಬಿಡಿ. ನನಗೆ ಒಂದು ಮಾತನ್ನು ನೀವು ಹಾನೆಸ್ಟಾಗಿ ಹೇಳಿ, ಬೇರೆಯವರ ಬೆತ್ತಲೆ ದೇಹಗಳನ್ನು ನೋಡೋದ್ರಲ್ಲಿ ನಿಮಗೇನು ಸುಖ ಸಿಗ್ತಾ ಇದೆ? ಬೇರೆ ಯಾರೋ ಫೇಕ್ ಇಂಟಿಮೆಸಿಯನ್ನು ಮಾಡ್ತಾ ಇದ್ದಾರೆ, ಅದನ್ನು ನೀವು ವಿಡಿಯೋದಲ್ಲಿ ನೋಡಿ ನಿಮ್ಮ ಲೈಫಲ್ಲಿ ಏನು ವ್ಯಾಲ್ಯೂ ಆ್ಯಡ್ ಆಗೋದಿದೆ? ಸ್ವಲ್ಪ ಮೆಂಟಲಿ ಮ್ಯಾಚೂರ್ ಆಗಿ. ನೀವಲ್ಲಿ ಏನು ಬೆತ್ತಲೆ ದೇಹಗಳನ್ನು ನೋಡಿ ಎಕ್ಸೈಟ್ ಆಗ್ತಾ ಇದ್ದೀರೋ ಅದೆಲ್ಲವೂ ಕೂಡ ಸುಳ್ಳಾಗಿದೆ. ಆ ಬೆತ್ತಲೆ ದೇಹಗಳ ರಿಯಾಲಿಟಿಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಟ್ರೈ ಮಾಡಿ. ಅವೆಲ್ಲವೂ ಕೂಡ ಮೂಳೆ, ಮಾಂಸ, ಮಲ, ಮೂತ್ರ, ಬೆವರುಗಳಿಂದ ಕೂಡಿದ ಹೊಲಸು ಚರ್ಮದ ಗೊಂಬೆಗಳಾಗಿವೆ ಅಷ್ಟೇ. ನಿಮಗೆ ಬೆತ್ತಲೆ ದೇಹಗಳನ್ನು ನೋಡೋದೇ ಇದೆಯಪ್ಪ ಅಂತಂದರೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ನಿಮ್ಮ ದೇಹವನ್ನು ನೋಡ್ಕೊಳ್ಳಿ. ನೀವು ಫಿಟ್ ಆಗಿದ್ದೀರಾ, ಹೆಲ್ದಿ ಆಗಿದ್ದೀರಾ ಅಂತ ನಿಮಗೆ ನೀವೇ ಕೇಳ್ಕೊಳ್ಳಿ. ಬರೀ ಫಿಸಿಕಲಿ ಫಿಟ್ ಆಗಿದ್ದರೆ ಸಾಕಾಗಲ್ಲ,
ನೀವು ಮೆಂಟಲಿನೂ ಫಿಟ್ ಆಗಿರಬೇಕು, ಫಿಸಿಕಲಿನೂ ಫಿಟ್ ಆಗಿರಬೇಕು, ಎಮೋಷ್ನಲ್ಲಿನೂ ಫಿಟ್ ಆಗಿರಬೇಕು, ಸೈಕಾಲಜಿಕಲಿನೂ ಫಿಟ್ ಆಗಿರಬೇಕು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫೈನಾನ್ಷಿಯಲಿ ಕೂಡ ಫಿಟ್ ಆಗಿರಬೇಕು. ಅಂದಾಗಲೇ ನೀವು ಫುಲ್ಲಿ ಫಿಟ್ ಆಗಿದ್ದೀರಾ ಅಂತಂದಂಗೆ. ಅದಕ್ಕಾಗಿ ಇವತ್ತೊಂದು ಹೋಮ್ವರ್ಕನ್ನು ಮಾಡಿ. ನೀವು ಕನ್ನಡಿ ಮುಂದೆ ಹೋಗಿ ಬೆತ್ತಲೆ ನಿಂತ್ಕೊಳ್ಳಿ ಮತ್ತು ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಫಿಟ್ ಆಗಿದ್ದೀನಾ, ಹೆಲ್ದಿ ಆಗಿದ್ದೀನಾ ಅಂತ ಹೇಳ್ಬಿಟ್ಟು. ಸೊ ಬೇರೆಯವರ ಬೆತ್ತಲೆ ದೇಹಗಳನ್ನು ನೋಡೋದನ್ನು ಬಿಟ್ಟು ನಿಮ್ಮ ಲೈಫಿನ ಮೇಲೆ ಫೋಕಸ್ ಮಾಡಿ. ನಂಬರ್ 3, ಫೇಕ್ ಹ್ಯಾಪಿನೆಸ್. ಬಹಳಷ್ಟು ಜನ ಈ ದುಶ್ಚಟಗಳಲ್ಲಿ ನಿಜವಾದ ಖುಷಿಯನ್ನು ಹುಡ್ಕೋಕೆ ಟ್ರೈ ಮಾಡ್ತಾರೆ ಮತ್ತು ತಮ್ಮನ್ನು ತಾವೇ ಹಾಳು ಮಾಡ್ಕೊತಾರೆ. ದುಶ್ಚಟಗಳಲ್ಲಿ ರಿಯಲ್ ಹ್ಯಾಪಿನೆಸ್ ಇಲ್ಲ. ಈ ಒಂದು ಕಟು ಸತ್ಯವನ್ನು ನೀವು ಎಷ್ಟು ಬೇಗನೆ ಅರ್ಥ ಮಾಡ್ಕೊತೀರೋ ಅಷ್ಟು ಬೇಗನೆ ನೀವು ನಿಮ್ಮ ಲೈಫಲ್ಲಿ ಗ್ರೋ ಆಗೋಕ್ಕೆ ಶುರು ಮಾಡ್ತೀರಾ. ಆಲ್ಕೋಹಾಲನ್ನು ಕನ್ಸ್ಯೂಮ್ ಮಾಡೋದ್ರಿಂದ, ಸಿಗರೇಟನ್ನು ಸೇದೋದ್ರಿಂದ, ಡ್ರಗ್ಸ್ಗಳನ್ನು ಸೇದೋದ್ರಿಂದ ನಿಮಗೆ ಯಾವುದೇ ರಿಯಲ್ ಖುಷಿ ಸಿಗಲ್ಲ. ನಿಮಗೆ ಚಟ ಮಾಡುವಾಗ ಇದೇ ಸ್ವರ್ಗ ಸುಖ ಅಂತ ಅನ್ನಿಸ್ತಾ ಇರುತ್ತೆ, ನಿಜವಾದ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಇದು ನಿಜವಾದ ಖುಷಿ ಅಲ್ಲ, ಇದೊಂದು ಸುಳ್ಳು ಹ್ಯಾಪಿನೆಸ್ ಆಗಿದೆ, ಚೀಪ್ ಖುಷಿಯಾಗಿದೆ. ಇದನ್ನು ನೀವು ಪಡೆದುಕೊಳ್ಳೋಕೆ ಟ್ರೈ ಮಾಡಬಾರ್ದು. ನೀವು ಈ ದುಶ್ಚಟಗಳನ್ನು ಮಾಡೋದ್ರಿಂದ ನಂಬರ್ 1 ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ, ಜೊತೆಗೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ನಶೆ ಮಾಡೋಕ್ಕೆ 1 ನಿಮಿಷ ಸಾಕು, ಆದರೆ ಆ ನಶೆ ಇಳಿಯೋಕ್ಕೆ 24 ಗಂಟೆ ಬೇಕಾಗತ್ತೆ. ರಾತ್ರಿ ಕುಡಿದ್ಬಿಟ್ಟು ಎಲ್ಲಿ ಬಿದ್ದಿರ್ತೀರಾ, ಯಾವ ಗಟರಿನಿಂದ ಎದ್ದೇಳ್ತೀರಾ ಅನ್ನೋದು ನಿಮಗೆ ಗೊತ್ತಾಗಲ್ಲ. ದುಡ್ಡು ವೇಸ್ಟ್ ಆಗುತ್ತೆ, ಟೈಮು ವೇಸ್ಟ್ ಆಗುತ್ತೆ, ಜೊತೆಗೆ ನಿಮ್ಮ ಹೆಲ್ತ್ ಕೂಡ ವೇಸ್ಟ್ ಆಗುತ್ತೆ. ನಿಮ್ಮ ಹೆಲ್ತ್ ವೇಸ್ಟ್ ಆಯ್ತಪ್ಪ ಅಂತಂದರೆ ಆಟೋಮೆಟಿಕಲಿ ವೆಲ್ತ್ ಕೂಡ ವೇಸ್ಟ್ ಆಗುತ್ತೆ ಮತ್ತು ರಿಲೇಷನ್ಶಿಪ್ಗಳು ಕೂಡ ಖರಾಬ್ ಆಗ್ತವೆ. ಅದಕ್ಕಾಗಿ ದುಶ್ಚಟಗಳಲ್ಲಿ ಹ್ಯಾಪಿನೆಸ್ಸನ್ನು ಹುಡುಕೋಕ್ಕೆ ಹೋಗಬೇಡಿ. ನಿಮಗೆ ಹ್ಯಾಪಿನೆಸ್ ಬೇಕಾಗಿದೆಯಪ್ಪ ಅಂತಂದರೆ ನೀವು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿ, ಎಕ್ಸರ್ಸೈಸ್ ಮಾಡೋಕ್ಕೆ ಶುರು ಮಾಡಿ, ಬ್ಯೂಟಿಫುಲ್ ನೇಚರ್ ಸ್ಪಾಟ್ಗಳಿಗೆ ಹೋಗಿ, ಅಲ್ಲಿ ನಿಜವಾದ ಖುಷಿ ನಿಮಗೆ ಸಿಗತ್ತೆ. ಈ ದುಶ್ಚಟಗಳಲ್ಲಿ ಖುಷಿ ಸಿಗಲ್ಲ. ನಂಬರ್ 4, ಫೇಕ್ ಎಂಟರ್ಟೈನ್ಮೆಂಟ್. ನೀವೇನಾದರೂ ಈ ರೀಲ್ಸ್ಗಳನ್ನು ನೋಡ್ತಾ ಇದ್ದರೆ, ಕಪಲ್ಸ್ ಲಾಗ್ಗಳನ್ನು ನೋಡ್ತಾ ಇದ್ದರೆ, ವಿಡಿಯೋ ಗೇಮ್ಗಳನ್ನು ಆಡುವ ಚಾನಲ್ಗಳನ್ನು ನೋಡ್ತಾ ಇದ್ದರೆ ಮೊದಲು ನಿಲ್ಲಿಸಿ. ಇದು ನಿಜವಾದ ಎಂಟರ್ಟೈನ್ಮೆಂಟ್ ಆಗಿಲ್ಲ, ಇದು ಫೇಕ್ ಎಂಟರ್ಟೈನ್ಮೆಂಟ್ ಆಗಿದೆ ಮತ್ತು ಇದು ನಿಮ್ಮನ್ನು ಹಾಳು ಮಾಡ್ತಾ ಇದೆ. ನಿಮಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮೈಂಡ್ಸೆಟ್ಟನ್ನು ಹಾಳು ಮಾಡ್ತಾ ಇದೆ, ಪ್ರೊಡಕ್ಟಿವಿಟಿಯನ್ನು ಹಾಳು ಮಾಡ್ತಾ ಇದೆ, ಪ್ರಾಫಿಟಬಿಲಿಟಿಯನ್ನು ಹಾಳು ಮಾಡ್ತಾ ಇದೆ, ನಿಮ್ಮನ್ನು ಲೂಸರ್ನನ್ನಾಗಿಸ್ತಾ ಇವೆ. ಮೊದಲನೇದಾಗಿ ನೀವು ಸ್ವಲ್ಪ ಈ ಇನ್ಸ್ಟಾಗರ್ಲ್ಗಳ ರಿಯಾಲಿಟಿಯನ್ನು ಅರ್ಥ ಮಾಡಿಕೊಳ್ಳೋಕೆ ಟ್ರೈ ಮಾಡಿ. ಸೊ ಅವರಿಗಲ್ಲೇನೋ ಲೈಕ್ಸ್ ಬರುತ್ತೆ, ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಅರಬತ್ತಲೆಯಾಗಿ ಅಲ್ಲಿ ಕುಣಿತಾ ಇರ್ತಾರೆ. ಸೊ ಇದನ್ನು ನೀವು ಪೂರ್ತಿ ದಿನ ನೋಡಿ ನಿಮಗೇನು ಸಿಗೋದಿದೆ, ನಿಮ್ಮ ಮೈಂಡ್ ಹಾಳಾಗತ್ತೆ. ಸದ್ಯಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಈ ರೀಲ್ಸ್ಗಳು ಏನು ಬರ್ತಾಯಿವೆ ಎಲ್ಲ ಇವೊಂಥರ ಸಾಫ್ಟ್ ಪೋರ್ನ್ಗಳಾಗಿವೆ, ಸಾಫ್ಟ್ ಸೆಕ್ಸ್ ಆಗಿದೆ ಅಷ್ಟೇ. ಸೊ ಇದರಿಂದ ನೀವು ಟ್ರಿಗರ್ ಆಗ್ತೀರಾ, ನಿಮ್ಮ ಫೋಕಸನ್ನು ಕಳ್ಕೊತೀರಾ. ಮತ್ತು ಈ ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನು, ಶಾರ್ಟ್ ವಿಡಿಯೋಗಳನ್ನು ನೋಡೋದ್ರಿಂದ ನಿಮ್ಮ ಅಟೆನ್ಷನ್ ಸ್ಪ್ಯಾಮು ಖರಾಬ್ ಆಗುತ್ತೆ. ಇದರಿಂದ ನಿಮಗೆ ನಿಮ್ಮ ಕೆಲಸದ ಮೇಲೆ, ಸ್ಟಡಿ ಮೇಲೆ ಫೋಕಸ್ ಮಾಡೋಕ್ಕೆ ಆಗಲ್ಲ. ಸೊ ನೀವು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಲಿಲ್ಲಪ್ಪ ಅಂತಂದರೆ ನಿಮ್ಮ ಪ್ರೊಡಕ್ಟಿವಿಟಿ ಡ್ರಾಪ್ ಆಗುತ್ತೆ. ಪ್ರೊಡಕ್ಟಿವಿಟಿ ಡ್ರಾಪ್ ಆಯ್ತಪ್ಪ ಅಂತಂದರೆ ಪ್ರಾಫಿಟಬಿಲಿಟಿ ಕೂಡ ಡ್ರಾಪ್ ಆಗುತ್ತೆ, ನಿಮ್ಮ ಇನ್ಕಮ್ಮೇ ಕಡಿಮೆ ಆಗಿಬಿಡುತ್ತೆ. ಸೊ ಲೂಸರ್ ಆಗ್ತೀರಾ. ಅದಕ್ಕಾಗಿ ಇದನ್ನು ನೋಡೋದನ್ನು ಬಿಟ್ಬಿಡಿ. ಇನ್ನು ನೀವು ಕಪಲ್ ಲಾಗ್ಗಳನ್ನು ನೋಡ್ತಾ ಇದ್ದರೆ ಇದನ್ನು ಮೊದಲು ನಿಲ್ಲಿಸಿ. ಈ ಕಪಲ್ ಲಾಗ್ಗಳು ನಮ್ಮ ಸಮಾಜಕ್ಕೆ ಕ್ಯಾನ್ಸರ್ ಆಗಿವೆ. ಸೊ ಕಪಲ್ ಲಾಗ್ಸ್ಗಳನ್ನು ನೋಡಿ ನಿಮಗೇನು ಸಿಗೋದಿದೆ? ಈ ಮೂರ್ಖ ಕಪಲ್ಸ್ಗಳು ಈ ಸೋಷಿಯಲ್ ಮೀಡಿಯಾವನ್ನು, ಇನ್ಸ್ಟಾಗ್ರಾಮನ್ನು, ಯೂಟ್ಯೂಬನ್ನು ಬೆಡ್ರೂಮ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ, ಡ್ರೆಸ್ಸಿಂಗ್ ರೂಮ್ ಅಂತ ಅಂದ್ಕೊಂಡ್ಬಿಟ್ಟಿವೆ. ಸೊ ಬಟ್ಟೆ ಬದಲಾಯಿಸುವ ಲಾಗ್ಗಳನ್ನು ಹಾಕಿ ಹಗ್ಗು, ರೊಮ್ಯಾನ್ಸು ಎಲ್ಲವನ್ನು ಕೂಡ ಅವರು ಕ್ಯಾಮ್ರಾ ಮುಂದೆನೇ ಮಾಡಿ ನಿಮಗೆ ತೋರಿಸ್ತಾ ಇದ್ದಾರೆ. ಬೇರೆ ಯಾರೋ ಕಪಲ್ಸ್ಗಳು ಅಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ, ಅದನ್ನು ನೋಡಿ ನಿಮಗೇನು ಸಿಗೋದಿದೆ? ನೀವು ನಿಮ್ಮ ಲೈಫಿನ ಮೇಲೆ ಫೋಕಸ್ ಮಾಡಿ, ನೀವು ಸಕ್ಸಸ್ಫುಲ್ ಆಗೋದ್ರ ಮೇಲೆ ಫೋಕಸ್ ಮಾಡಿ. ಕಪಲ್ ಲಾಗ್ಸ್ಗಳನ್ನು ನೋಡೋದನ್ನು ಮೊದಲು ನಿಲ್ಲಿಸಿ, ಇದರಲ್ಲಿ ನಿಮಗೇನೂ ಸಿಗೋದಿಲ್ಲ. ಇನ್ನು ಬಹಳಷ್ಟು ಜನ ಗೇಮಿಂಗ್ ಚಾನಲ್ಗಳನ್ನು ನೋಡ್ತಾ ಇರ್ತಾರೆ. ಅಲ್ಲಿ ಒಬ್ಬನ ಯಾವನೋ ಮೂರ್ಖ ಮುಖ ತೋರಿಸದೆ ಯಾವುದೋ ಒಂದು ಡಾರ್ಕ್ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಗೇಮ್ ಆಡ್ತಾ ಇರ್ತಾನೆ. ಅದನ್ನು ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಸೊ ಗೇಮಿಂಗ್ ಚಾನಲ್ಗಳನ್ನು ನೋಡೋದನ್ನು ನಿಲ್ಲಿಸಿ. ನೀವು ಹೊರಗಡೆ ಗ್ರೌಂಡಿಗೆ ಹೋಗಿ ನಿಜವಾದ ಆಟಗಳನ್ನು ಆಡಿ. ನೀವು ಕ್ರಿಕೆಟನ್ನು ನೋಡೋಕೆ ಹೋಗ್ಬಿಡಿ, ಹೊರಗಡೆ ಹೋಗಿ ಕ್ರಿಕೆಟ್ ಆಡಿ. ಈ ಗೇಮಿಂಗ್ ಚಾನಲ್ಗಳಿಗೆ ಅಡಿಕ್ಟ್ ಆಗೋಕ್ಕೆ ಹೋಗ್ಬಿಡಿ. ಗ್ರೌಂಡಿಗೆ ಹೋಗಿ ಆಟ ಆಡಿ, ನೀವು ದಣಿತೀರಾ, ನೀವು ಬೆವರ್ತೀರಾ, ನಿಮ್ಮ ವೆಲ್ತು ಇಂಪ್ರೂವ್ ಆಗುತ್ತೆ. ಸೊ ಫೇಕ್ ಎಂಟರ್ಟೈನ್ಮೆಂಟ್ಗಳನ್ನು ನೋಡೋದನ್ನು ಇವತ್ತೇ ನಿಲ್ಲಿಸಿ. ಸೊ ಇವೆಲ್ಲವೂ ಕೂಡ ನಿಮಗೆ ಕ್ಯಾನ್ಸರ್ ಆಗಿವೆ. ನಂಬರ್ 5, ಫೇಕ್ ಸ್ಟೆಬಿಲಿಟಿ.
ಬಹಳಷ್ಟು ಜನ ಗಂಡಸರಿಗೆ ತಮ್ಮ ಲೈಫಲ್ಲಿ ಸ್ಟ್ರಗಲ್ ಮಾಡುವಾಗ ಏನು ಅನ್ಸತ್ತಪ್ಪ ಅಂತಂದರೆ, ನನಗೂ ಕೂಡ ಒಬ್ಬಳು ಸ್ನೇಹಿತೆ ಸಿಕ್ಕರೆ, ಪ್ರೇಯಿಸೆ ಸಿಕ್ಕರೆ, ಇಲ್ಲವೇ ಹೆಂಡತಿ ಸಿಕ್ಕರೆ ನನ್ನ ಲೈಫಲ್ಲಿ ಸ್ಟೆಬಿಲಿಟಿ ಬರುತ್ತೆ ಅಂತ ಅನಿಸುತ್ತೆ. ಅದಕ್ಕಾಗಿ ಬಹಳಷ್ಟು ಜನ ತಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗೋದ್ರ ಮೇಲೆ ಫೋಕಸ್ ಮಾಡುವ ಬದಲು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿದ್ರೂ ಕೂಡ ಹೆಣ್ಮಕ್ಕಳ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಮತ್ತು ಮುಂದೆ ಹೋಗಿ ಲೂಸರ್ ಆಗ್ತಾರೆ. ಈ ಮೂರ್ಖತನವನ್ನು ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಸಂಗಾತಿ ಸಿಗೋದ್ರಿಂದ ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಬರಲ್ಲ. ಈ ಒಂದು ಕಟು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಪ್ರೇಯಸಿ ಸಿಕ್ಕಳಪ್ಪ ಅಂತಂದರೆ, ಗರ್ಲ್ಫ್ರೆಂಡ್ ಸಿಕ್ಕಳಪ್ಪ ಅಂತಂದರೆ, ಹೆಂಡತಿ ಸಿಕ್ಕಳಪ್ಪ ಅಂತಂದರೆ ನಿಮ್ಮ ಲೈಫ್ ಏನೂ ಬದಲಾಗಲ್ಲ. ಮದುವೆ ಆದ ನಂತರ, ವೈಫ್ ಬಂದ ನಂತರ ನಿಮ್ಮ ಲೈಫು ಡ್ರಾಮ್ಯಾಟಿಕಲಿ ಚೇಂಜ್ ಆಗಲ್ಲ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಹೆಣ್ಮಕ್ಕಳಿಂದ ರಿಲೇಷನ್ಶಿಪ್ ಸಿಕ್ತಪ್ಪ ಅಂತಂದರೆ ಸ್ಟೆಬಿಲಿಟಿ ಬರುತ್ತೆ ಅನ್ನೋ ಒಂದು ಮಿತ್ತನ್ನು ತಲೆಯಿಂದ ಫಸ್ಟ್ ಡಿಲೀಟ್ ಮಾಡಿ. ನಿಮ್ಮ ಲೈಫು ಹಣದಿಂದ ಚೇಂಜ್ ಆಗುತ್ತೆ. ಹಣಕ್ಕೆ ಮಾತ್ರ ನಿಮ್ಮ ಲೈಫನ್ನು ಚೇಂಜ್ ಮಾಡುವ ತಾಕತ್ತಿದೆ. ಸೊ ನಿಮಗೆ ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಬೇಕಪ್ಪ ಅಂತಂದರೆ ಹಣವನ್ನು ಸಂಪಾದನೆ ಮಾಡೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ದುಡ್ಡಿಗೆ ಮಾತ್ರ ನಿಮ್ಮ ಲೈಫನ್ನು ಬದಲಾಯಿಸುವ ಶಕ್ತಿ ಇದೆ. ದುಡ್ಡಿನಿಂದಲೇ ನಿಮಗೆ ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಬರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಹಣವನ್ನು ಚೇಸ್ ಮಾಡಿ ಯಾರೂ ಹಾಳಾಗಿಲ್ಲ, ಆದರೆ ಹೆಣ್ಣನ್ನು ಚೇಸ್ ಮಾಡಿದವರೆಲ್ಲರೂ ಕೂಡ ಹಾಳಾಗಿದ್ದಾರೆ. ಅದಕ್ಕಾಗಿ ಹಣದ ಮೇಲೆ ಫೋಕಸ್ ಮಾಡಿ. ಫೇಕ್ ಸ್ಟೆಬಿಲಿಟಿಗಾಗಿ ಹಂಬಲಿಸೋಕೆ ಹೋಗಬೇಡಿ. ಒಂದು ವೇಳೆ ನೀವು ನಿಮ್ಮ ಲೈಫಲ್ಲಿ ಹಣವನ್ನು ಗಳಿಸೋದು ಹೇಗೆ, ಉಳಿಸೋದು ಹೇಗೆ, ಇನ್ವೆಸ್ಟ್ ಮಾಡಿ ಬೆಳೆಸೋದು ಹೇಗೆ, ಹಣವನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದನ್ನು ಕಲಿಬೇಕು ಅಂತ ಅಂದ್ಕೊಂಡಿದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಚೆನ್ನಾಗಿ ಹಣವನ್ನು ಸಂಪಾದಿಸಿ ಮತ್ತು ನಿಮ್ಮ ಲೈಫಲ್ಲಿ ರಿಯಲ್ ಸ್ಟೆಬಿಲಿಟಿಯನ್ನು ಅಚೀವ್ ಮಾಡಿ. ನಂಬರ್ 6, ಫೇಕ್ ರಿಚ್ನೆಸ್. ನೀವೇನಾದರೂ ನಿಮ್ಮ ಲೈಫಲ್ಲಿ ಫೇಕ್ ರಿಚ್ನೆಸ್ಸನ್ನು ತೋರಿಸ್ತಾ ಇದ್ದರೆ, ಫೇಕ್ ರಿಚ್ ಲೈಫ್ ಸ್ಟೈಲಿಗೆ ಅಡಿಕ್ಟ್ ಆಗಿದ್ದರೆ, ಸಾಲ ಮಾಡಿಬಿಟ್ಟು ಶೋಕಿ ಮಾಡ್ತಾ ಇದ್ದರೆ, ಸಾಲ ಮಾಡಿಬಿಟ್ಟೇ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಧರಿಸ್ತಾ ಇದ್ದರೆ, ಸಾಲ ಮಾಡಿ ಐಫೋನ್ ತಂದಿದ್ದರೆ, ಸಾಲ ಮಾಡಿ ಕಾರ್ ತಂದಿದ್ದರೆ, ರಿಚ್ ಲೈಫ್ ಸ್ಟೈಲನ್ನು ತೋರಿಸಿಬಿಟ್ಟು ಗರ್ಲ್ಫ್ರೆಂಡ್ಗಳನ್ನು ಪಟಾಯಿಸಿದರೆ, ಮೊದಲು ಈ ಟ್ರ್ಯಾಪಿನಿಂದ ಹೊರಬನ್ನಿ. ಸೊ ಇದು ಜಾಸ್ತಿ ದಿನ ಸರ್ವೈವ್ ಆಗಲ್ಲ. ಇದು ನಿಮ್ಮನ್ನು ಲಾಂಗ್ ಟರ್ಮ್ನಲ್ಲಿ ಸರ್ವನಾಶ ಮಾಡುತ್ತೆ, ನಿಮ್ಮನ್ನು ದಿವಾಳಿ ಮಾಡುತ್ತೆ ಮತ್ತು ರೋಡಿಗೆ ತಂದು ಬಿಸಾಕತ್ತೆ. ನೀವು ನಿಮ್ಮ ಲೈಫಲ್ಲಿ ಈ ಸುಳ್ಳು ಶ್ರೀಮಂತಿಕೆಯಿಂದ ಹೊರಗೆ ಬಂದುಬಿಟ್ಟು ನಿಜವಾಗಿಯೂ ಶ್ರೀಮಂತನಾಗುವುದರ ಮೇಲೆ ಫೋಕಸ್ ಮಾಡಿ. ಲೋನ್ ಮೇಲೆ ಜಾಸ್ತಿ ಮೆರೆದಾಡೋಕ್ಕೆ ಹೋಗಬೇಡಿ. ಈ ಫೇಕ್ ರಿಚ್ ಲೈಫ್ ಸ್ಟೈಲ್ಗೆ ನೀವು ಅಡಿಕ್ಟ್ ಆಗಿಬಿಟ್ರೆ ನೀವು ಬ್ಯಾಡ್ ಲೋನ್ಗಳನ್ನು ಮಾಡ್ತೀರಾ ಮತ್ತು EMI ಟ್ರ್ಯಾಪಲ್ಲಿ ಬಿದ್ದು ಒದಾಡ್ತೀರಾ. ಲಾಂಗ್ ಟರ್ಮ್ನಲ್ಲಿ ನಿಮಗೆ EMI ಕಟ್ಟೋಕ್ಕೂ ಕೂಡ ಸ್ಟ್ರಗಲ್ ಮಾಡಬೇಕಾಗತ್ತೆ. ಸದ್ಯಕ್ಕೆ ಭಾರತದಲ್ಲಿ ಕೇವಲ 8% ಜನರ ಹತ್ರ ಮಾತ್ರ ಸ್ವಂತ ಕಾರಿದೆ ಮತ್ತು ಇದರಲ್ಲಿ 80% ಕಾರ್ಗಳು ಲೋನ್ ಮೇಲೆ ಇವೆ. ಸದ್ಯಕ್ಕೆ ಭಾರತದಲ್ಲಿ ಕೇವಲ 6.4% ಜನರ ಹತ್ರ ಮಾತ್ರ ಐಫೋನ್ ಇದೆ, ಆದರೆ ಇದರಲ್ಲಿ 70% ಐಫೋನ್ಗಳು ಲೋನ್ ಮೇಲೆ ಇವೆ. ಬಹಳಷ್ಟು ಜನ ಸಾಲ ಮಾಡಿನೇ ಶೋಕಿ ಮಾಡ್ತಾ ಇದ್ದಾರೆ, ಸುಳ್ಳು ಶ್ರೀಮಂತಿಕೆಯನ್ನು ತೋರಿಸ್ತಾ ಇದ್ದಾರೆ. ಅದಕ್ಕಾಗಿಯೇ ಭಾರತದಲ್ಲಿ 99% ಪುರುಷರು ಬಡವರಾಗಿದ್ದಾರೆ, ಲೂಸರ್ಗಳಾಗಿದ್ದಾರೆ. ಇವರ ಗುಂಪಿಗೆ ನೀವು ಸೇರಕ್ಕೆ ಹೋಗಬೇಡಿ. ನೀವು ರಿಯಲ್ ರಿಚ್ ಆಗೋದ್ರ ಮೇಲೇ ಫೋಕಸ್ ಮಾಡಿ. ನಂಬರ್ 7, ಫೇಕ್ ಲೈಫ್ ಸೆಟಲ್ಮೆಂಟ್. ಬಹಳಷ್ಟು ಜನ ನಾನಿನ್ನೂ ಲೈಫಲ್ಲಿ ಸೆಟ್ಲಾಗಿಲ್ಲ ಅಂಥೇಳಿ ಕೊರಗ್ತಾ ಇರ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಗಂಡಸರು ನಾನು ಲೈಫಲ್ಲಿ ಸೆಟ್ಲಾಗಬೇಕು ಅಂತ ಹೇಳಿಬಿಟ್ಟು ತಮ್ಮ ಲೈಫನ್ನು ಎಂಜಾಯ್ ಮಾಡೋದನ್ನೇ ಮರೆತು ಬಿಟ್ಟಿರ್ತಾರೆ. ತಮ್ಮ ಹೆಲ್ತು, ವೆಲ್ತು, ಹ್ಯಾಪಿನೆಸ್ಸನ್ನು ಇಗ್ನೋರ್ ಮಾಡ್ತಾ ಇರ್ತಾರೆ. ಲೈಫಲ್ಲಿ ಸೆಟ್ಲಾಗೋದು ಅಂತ ಯಾವುದೇ ಇರಲ್ಲ. ಲೈಫ್ ಸೆಟಲ್ಮೆಂಟ್ ಈಸ್ ಅ ಮಿತ್. ಇದೊಂದು ಭ್ರಮೆಯಾಗಿದೆ. ನಿಮಗೆ ಯಾವಾಗ ಲೈಫಲ್ಲಿ ಸೆಟಲ್ಮೆಂಟ್ ಸಿಗತ್ತಪ್ಪ ಅಂತಂದರೆ ಯಾವಾಗ ನೀವು ಸಾಯ್ತಿರೋ, ಯಾವಾಗ ನಿಮ್ಮನ್ನು ಹೂಳ್ತಾರೋ ಅವತ್ತೇ ನೀವು ನಿಮ್ಮ ಲೈಫಲ್ಲಿ ಸೆಟ್ಲಾದಂಗೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಲೈಫ್ ಸೆಟಲ್ಮೆಂಟ್ ಅಂತ ಯಾವುದೇ ಇರಲ್ಲ. ಈ ಸಮಾಜ ನಮ್ಮನ್ನು ಟ್ರ್ಯಾಪಿಗೆ ಕೆಡುವಿದೆ. ಈ ಸಮಾಜ ನಮಗೊಂದು ಸ್ಕ್ರಿಪ್ಟನ್ನು ಕೊಡ್ತಾ ಇದೆ. ಇದೇ ಸ್ಕ್ರಿಪ್ಟನ್ನು ಫಾಲೋ ಮಾಡಿಬಿಟ್ಟು ಬಹಳಷ್ಟು ಜನ ಗಂಡಸರು ಡೆಸ್ಟ್ರಾಯ್ ಆಗ್ತಾ ಇದ್ದಾರೆ. ಈ ಸಮಾಜ ನಮಗೇನು ಹೇಳತ್ತಪ್ಪ ಅಂತಂದರೆ, ಮಗ ಚೆನ್ನಾಗಿ ಓದು, ಡಿಗ್ರಿ ತೊಗೊ, ನಿನ್ನ ಲೈಫು ಸೆಟ್ಲಾಗತ್ತೆ ಅಂಥೇಳಿ. ನೀವು ಚೆನ್ನಾಗಿ ಓದ್ತೀರಾ, ಡಿಗ್ರಿ ತೊಗೊತೀರಾ. ಅದಾದ ನಂತರ ಈ ಸಮಾಜ ಹೇಳುತ್ತೆ, ಮಗ ನೀನೊಂದು ಜಾಬ್ ತೊಗೋ, ಜಾಬ್ ಸಿಕ್ಕರೆ ನಿನ್ನ ಲೈಫ್ ಸೆಟ್ಲಾಗತ್ತೆ ಅಂಥೇಳಿ. ನೀವು ಜಾಬನ್ನು ಕೂಡ ತೊಗೊತೀರಾ. ಅದಾದ ನಂತರ ಸಮಾಜ ಹೇಳುತ್ತೆ, ಮಗ ಮನೆ ತೊಗೋ, ಲೈಫ್ ಸೆಟ್ಲಾಗತ್ತೆ ಅಂಥೇಳಿ. ನೀವು ಸಾಲ ಮಾಡಿ ಮನೆ ಕೂಡ ತೆಗೆದುಕೊಳ್ತೀರಾ. ಅದಾದ ನಂತರ ಈ ಸಮಾಜ ಹೇಳುತ್ತೆ, ಮಗ ಮದುವೆ ಆಗು ಅಂಥೇಳಿ, ಲೈಫ್ ಸೆಟ್ಲಾಗತ್ತೆ ಅಂತ ಹೇಳುತ್ತೆ. ನೀವೇನು ಮಾಡ್ತೀರಾ? ಮತ್ತೆ ಮದುವೆ ಆಗ್ತೀರಾ. ಅದಾದ ನಂತರ ಈ ಸಮಾಜ ಹೇಳುತ್ತೆ, ಮಕ್ಕಳನ್ನು ಮಾಡ್ಕೊಂಡು ನಿನ್ನ ಲೈಫ್ ಸೆಟ್ಲಾಗತ್ತೆ ಅಂಥೇಳಿ. ನೀವು ಮಕ್ಕಳನ್ನು ಕೂಡ ಮಾಡ್ಕೊತೀರಾ. ಸೊ ಇಷ್ಟೆಲ್ಲ ಮಾಡೋದ್ರಿಂದ ನಿಮ್ಮ ಲೈಫ್ ಸೆಟ್ಲಾಗತ್ತಾ?
ಎಜುಕೇಷನನ್ನು ಕಂಪ್ಲೀಟ್ ಮಾಡೋದ್ರಿಂದ, ಜಾಬನ್ನು ಪಡೆದುಕೊಳ್ಳೋದ್ರಿಂದ, ಮನೆಯನ್ನು ತೆಗೆದುಕೊಳ್ಳೋದ್ರಿಂದ, ಮದುವೆ ಆಗೋದ್ರಿಂದ, ಮಕ್ಕಳು ಮಾಡೋದ್ರಿಂದ ನಿಮ್ಮ ಲೈಫು ಸೆಟಲ್ ಆಗಲ್ಲ. ಇದೊಂದು ಭ್ರಮೆಯಾಗಿದೆ. ಇದನ್ನು ಫಸ್ಟು ತಲೆಯಿಂದ ಡಿಲೀಟ್ ಮಾಡಿ. ಲೈಫಲ್ಲಿ ಸೆಟ್ಲ್ ಆಗಿಲ್ಲ ಅಂಥೇಳಿ ಕೊರಗೋಕ್ಕೂ ಹೋಗಬೇಡಿ. ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಹೆಲ್ತನ್ನು, ವೆಲ್ತನ್ನು, ಹ್ಯಾಪಿನೆಸ್ಸನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ನೀವೇ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡಿ. ನಿಮ್ಮನ್ನು ನೀವು ಪ್ರೀತಿಸಿ. ನಿಮ್ಮ ಲೈಫಲ್ಲಿ ಬರುವ ಪ್ರತಿಯೊಂದು ಮೂಮೆಂಟನ್ನು ಕೂಡ ಎಂಜಾಯ್ ಮಾಡಿ. ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಬಂದೇ ಬರ್ತವೆ. ಇವೇ ಲೈಫಿನ ನಿಜವಾದ ಎಂಟರ್ಟೈನ್ಮೆಂಟ್ಗಳಾಗಿವೆ, ಎಂಜಾಯ್ಮೆಂಟ್ಗಳಾಗಿವೆ. ಅದಕ್ಕಾಗಿ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಮತ್ತು ನಿಮ್ಮ ಲೈಫನ್ನು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿ. ಈ ಕ್ಷಣದಿಂದಲೇ ನೀವು ಈ 7 ಫೇಕ್ ಪ್ಲೀಸರ್ಗಳನ್ನು ಚೇಸ್ ಮಾಡೋದನ್ನು ನಿಲ್ಲಿಸಿ ಮತ್ತು ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಆಗಿ. ಆಲ್ ದ ಬೆಸ್ಟ್.